ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ಮನುಷ್ಯನ ಜೀವನದಲ್ಲಿ ಎಷ್ಟೊಂದು ಕಹಿ ಘಟನೆಗಳು ನಡೆಯುತ್ತೆ. ಕೆಲವ್ರ ಜೀವನದಲ್ಲಿ ಆಗಬಾರ್ದು ಕೂಡ ಆಗುತ್ತೆ. ಆದರೆ ನಾವು ಹೇಗಪ್ಪ ಅಂತ ಹೇಳಿದ್ರೆ, ಎಲ್ಲ ನೋವನ್ನು ನಾವೇ ತಗೋತಾ ಹೋಗ್ತೀವಿ. ಯಾರಿಗಾದರೂ ಹೇಳ್ಕೊಂಡ್ರೆ ಅವರು ನಮ್ಮ ಬಗ್ಗೆ ಏನಂತ ಜಡ್ಜ್ ಮಾಡ್ತಾರೆ ಅಂತ ಭಯ ನಮ್ಮಲ್ಲಿ ಯಾವಾಗಲೂ ಸದಾ ಕಾಡ್ತಾ ಇರುತ್ತೆ. ಎಷ್ಟೋ ಸತಿ ಗಂಡಸರಿಗೆ ಯಾಕೆ ಬೇಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಥವಾ ಬೇಗ ಡಿಪ್ರೆಷನ್ಗೆ ಒಳಗಾಗ್ತಾರೆ ಅಂತ ಹೇಳಿದ್ರೆ, ಅವರ ನೋವನ್ನು ಅವರು ಮುಚ್ಕೋತಾ ಹೋಗ್ತಾರೆ. ಯಾವತ್ತೂ ಅಷ್ಟೇ ಗಂಡ್ಮಕ್ಳು ಬೇಗ ಅವ್ರ ಕಷ್ಟವನ್ನು ಹೇಳ್ಕೊಳ್ಳಿಕ್ಕೆ ಹೋಗಲ್ಲ. ಅದರಲ್ಲೂ ಪಾಪ ಗಂಡ್ಮಕ್ಳು ಏನಾರು ಹತ್ರೆ, ಏನು ಮಾರಾಯ ಹೆಣ್ಮಕ್ಳ ಥರ ಅಳ್ತಾ ಇದೆಯಾ ಅಂತ ಹೇಳ್ತಾರೆ. ಆದರೆ ಹೀಗೆ ಮಾಡ್ತಾ ಮಾಡ್ತಾ ಎಮೋಷನ್ಸನ್ನು ಬಾಟಲ್ ಅಪ್ ಮಾಡ್ತಾ ಮಾಡ್ತಾ ಒಂದಿನ ಹೇಗೆ ಬಸ್ಟ್ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ. ಕೆಲವು ಸತಿ ನಮಗೆ ಮೆಂಟಲ್ ಬ್ರೇಕ್ ಡೌನ್ ಕೂಡ ಆಗುತ್ತೆ. ಕೆಲವು ಸತಿ ನೋಡಿರ್ಬೋದು, ಕೈಗೆ ಸಿಕ್ಕಿದ ಸಾಮಾನೆಲ್ಲ ಬಿಸಾಡೋಷ್ಟು ಹಿಡಿಯುತ್ತೆ, ಓವರ್ವೆಲ್ಮಿಂಗ್ ಅನಿಸುತ್ತೆ. ಆದರೆ ಯಾಕೆ ಈ ಥರ ಎಲ್ಲ ಅನಿಸುತ್ತೆ ಅಂತ ಕೇಳ್ತಾ ಇದ್ದೀರಾ? ಇವತ್ತು ನಾನೊಂದು ಸಣ್ಣ ಎಕ್ಸ್ಪೆರಿಮೆಂಟ್ ಮೂಲಕ ತೋರಿಸ್ತಾ ಇದ್ದೀನಿ ನೋಡಿ. ಈಗ ನಂಗೆ ಇಲ್ಲೊಂದು ಗಾಯ ಆಗಿದೆ ಅಂತ ಇಟ್ಕೊಳ್ಳೋಣ. ನಾನೇನು ಮಾಡ್ತೀನಿ, ಗಾಯನ ಯಾರಿಗೂ ಕಾಣಬಾರ್ದಂತ ಮುಚ್ತಾ ಹೋಗ್ತೀನಿ. ಆ ಗಾಯ ಆರೋದಕ್ಕೆ ಗಾಳಿ ಬೇಕು. ಅಂತಂದರೆ ಗಾಳಿ ಅಂತ ಹೇಳಿದ್ರೆ ನಾವು ಯಾರ ಹತ್ರನಾದ್ರು ಹೇಳ್ಕೋಬೇಕು, ಇಲ್ಲಾಂದರೆ ಟೈಮ್ ತಗೊಳುತ್ತೆ ಗಾಯ ಆರಲಿಕ್ಕೆ. ಆದರೆ ಯಾರಿಗೂ ಕಾಣಬಾರ್ದು ಅಂತ ನಾನು ಇದನ್ನು ಮುಚ್ತಾ ಹೋಗ್ತಾ ಇರ್ತೀನಿ. ತೆಗೆದು ಮತ್ತೆ ನೋಡಿದಾಗ ಅದು ದೊಡ್ಡದಾಗಿರುತ್ತೆ ಅಲ್ವಾ? ಹಾಗೆ ನಾವು ಅಷ್ಟೇ, ನಾವು ಯಾವಾಗ ಎಮೋಷನ್ಸನ್ನು ಬರ್ನ್ ಮಾಡ್ತಾ ಹೋಗ್ತೀವಿ, ಈ ಪೈಪಲ್ಲಿ ಬಿಗಿಯಾಗಿ ನೀರನ್ನು ಹಿಡಿದ್ರೆ ಅದು ಒಂದ್ಸತಿ ಬಿಟ್ಟರೆ ಹೇಗೆ ಜೋರಾಗಿ ನೀರು ಬರುತ್ತೋ ಹಾಗೆ ನಮ್ಮ ಮನಸ್ಸಲ್ಲೂ ಕೂಡ ನಮ್ಮ ಎಮೋಷನ್ಸನ್ನು ನಾವು ಕಂಟ್ರೋಲ್ ಮಾಡ್ತಾ ಹೋದಾಗ ಯಾವಾಗ ಅದು ಬರ್ಸ್ಟ್ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಅದಲ್ಲದೆ ನೋಡಿ, ನಾನು ಏನೋ ಮಾಡ್ತೀನಿ, ಸರಿ ಅದಕ್ಕೊಂದು ಔಷಧಿ ಹಚ್ಚೋದಾಗಿರ್ಬೋದು, ಔಷಧಿ ಹಚ್ಚಿ ಕೂಡ ಮುಚ್ಚೋದು. ಔಷಧಿ ಹಚ್ಚೋದು ಅಂದರೆ ಏನಂತ ಹೇಳಿದ್ರೆ, ನನಗೆ ಯಾರೋ ಇವಾಗಿನ ಯೂತ್ಸ್ ಅದರಲ್ಲೂ ಯಾವಾಗಾದ್ರೂ ಅವ್ರಿಗೆ ನೋವಾದರೆ ದುಃಖ ಆದರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕುಡಿಯೋದು ಅಥವಾ ಬೇರೆ ಥರ ಯಾವುದೋ ಒಂದು ಮಾದಕ ವಸ್ತುಗಳಿಗೆ ಒಳಗಾಗ್ತಿದ್ದಾರೆ ಅಲ್ವಾ? ಮಗ ತಂಗೆ ತುಂಬ ಸ್ಟ್ರೆಸ್ ಆಗ್ತಿದೆ, ನಾನು ಹೋಗೊಂದು ಸ್ಮೋಕ್ ಮಾಡ್ಕೊಂಬರ್ತೀನಿ ಕಣೋ, ರಿಲೀಫ್ ಅಂತ ಅನ್ಸುತ್ತೆ. ಆ ಕ್ಷಣಕ್ಕೆ ನಿಮ್ಗೆ ರಿಲೀಫ್ ಅನ್ಸಿದ್ರು ಅನ್ಸ್ಬೋದು, ಆದರೆ ಆ ಗಾಯ ಎಲ್ಲಾದ್ರೂ ಹೋಗಿರತ್ತಾ? ಇಲ್ಲ. ಆದರೆ ನೋಡಿ, ಇದು ಯಾವುದೇ ಆಗಿರಲಿ, ನಾವು ನೋವನ್ನು ಸ್ನಬ್ ಮಾಡೋದಲ್ಲ, ಅದಕ್ಕೆ ಹೀಲಿಂಗ್ ಬೇಕಾಗುತ್ತೆ. ಹೀಲಿಂಗಿಗೆ ಸಮಯ ಬೇಕಾಗುತ್ತೆ. ಅದಕ್ಕೆ ಹೇಳ್ತಾರಲ್ವ, ಟೈಮ್ ಇಸ್ ದ ಬೆಸ್ಟ್ ಹೀಲರ್ ಅಂತ. ಹಾಗಾಗಿ ನೀವು ಯಾವುದೇ ಥರ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಕಹಿ ಘಟನೆ ನಡೆದಿದ್ರೆ, ಅಥವಾ ಅದನ್ನು ಮರಿಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಆ ನೋವನ್ನು ಆಚೆ ಬರೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಇರ್ತಕ್ಕಂಥ ಆಪ್ತ ಸಮಾಲೋಚಕರಾಗಿರ್ಬೋದು ಅಥವಾ ಒಳ್ಳೆ ಸ್ನೇಹಿತರು ಅಂತ ಹೇಳಿದ್ರೆ, ಅದಕ್ಕೆ ಹೇಳ್ತಾರೆ ಜೀವನದಲ್ಲಿ ಏನಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಒಳ್ಳೆ ಸ್ನೇಹಿತರು ಇರಬೇಕಂತ. ಯಾಕಂತ ಹೇಳಿದ್ರೆ, ಏನೋ ಕಷ್ಟ ಬಂದಾಗ ನಾವು ಅವ್ರ ಹತ್ರ ಹಣಕಾಸಿನ ಎಕ್ಸ್ಪೆಕ್ಟೇಷನ್ ಇರಲ್ಲ, ದುಃಖ ಆದರೆ ಹೇಳ್ಕೊಳ್ಳೋಕ್ಕೆ ಒಂದು ಜೀವ ಬೇಕು ಅಲ್ವಾ? ಹಾಗಾಗಿ ನೋಡಿ, ನಾನು ಎಷ್ಟೋ ಸತಿ ನಾನು ಕೇಳ್ತೀನಿ, ನಮ್ಗೆ ಏನನ್ನಕ್ಕೋ ಖರ್ಚು ಮಾಡ್ತಾ ಹೋಗ್ತೀವಿ. ಯಾವುದೋ ಒಂದು ರೇಷ್ಮೆ ಸೀರೆ ತೊಗೋತೀವಿ, ಇಲ್ಲ ಅಂತ ಹೇಳಿದ್ರೆ ದೊಡ್ಡ ಒಡವೆ ತೊಗೋತೀವಿ. ಯಾತಕ್ಕೆ ತೊಗೋತೀವಿ ಅಂತ ಹೇಳಿದ್ರೆ ಯಾರೋ ಎದುರುಗಡೆ ಇರೋರನ್ನ ಮೆಚ್ಚೋಕ್ಕೆ. ಆದರೆ ನಾನು ನನ್ನಲ್ಲಿ ಖುಷಿಯಾಗಿಲ್ಲ ಅಂತ ಹೇಳಿದ್ರೆ ನಾನು ಯಾರನ್ನ ಕೂಡ ಖುಷಿಯಾಗಿ ಇಡಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಹಾಗಾಗಿ ಮೊದಲು ನಿಮ್ಮನ್ನು ನೀವು ಪ್ರಯಾರಿಟೈಸ್ ಮಾಡ್ಕೊಳ್ಳಿ. ಏನಪ್ಪ ಅಂತ ಹೇಳಿದ್ರೆ, ಮೆಂಟಲ್ ಹೆಲ್ತ್ ತುಂಬಾ ಇಂಪಾರ್ಟೆಂಟು. ಈಗ ಮೈಕೈ ನೋವು ಬಂತು ಅಥವಾ ಜ್ವರ ಬಂತು ಅಂದರೆ ತಕ್ಷಣ ಡಾಕ್ಟ್ರಿಗೆ ಹೋಗ್ತೀವಿ. ಆದರೆ ಒಂದು ವಾರದಿಂದ ನಿಮಗೆ ಸಪ್ಪೆ ಅನಿಸಿದ್ದೀನಿ, ಚಪ್ಪೆ ಆಗ್ತಿದೆ, ನನಗೆ ಯಾರ ಹತ್ರನೂ ಮಾತಾಡೋಕ್ಕೆ ಆಗ್ತಿಲ್ಲ, ಉದಾಸೀನ ಆಗ್ತಿದೆ, ಏನನ್ನೂ ಗೊತ್ತಾಗ್ತಿಲ್ಲ, ಒಂಥರ ಬ್ರೈನ್ ಫಾಗ್ ಅನಿಸ್ತಿದೆ ಅಂತ ಹೇಳಿದರೆ, ಯಾಕೆ ನೀವು ಸೈಕಾಲಜಿಸ್ಟ್ ಹತ್ರ ಹೋಗಲ್ಲ? ಯಾಕೆ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಲ್ಲ? ನೋಡಿ, ಎಲ್ಲನೂ ತಲೆಯಿಂದನೇ ಶುರು ಆಗುತ್ತೆ. ನೀವು ನೆಮ್ಮದಿಯಾಗಿ ಖುಷಿಯಾಗಿಲ್ಲ ಅಂತ ಹೇಳಿದ್ರೆ, ನೀವು ಇಷ್ಟೆಲ್ಲ ಹಣ, ವೈಭೋಗ, ದುಡ್ಡು, ಕಾಸು ಏನಿದ್ರು ಕೂಡ ಏನು ಪ್ರಯೋಜನ ಅಲ್ವಾ? ಮನಸ್ಸಿಗೆ ನೆಮ್ಮದಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ನಿಮ್ಮ ಮೆಂಟಲ್ ಹೆಲ್ತನ್ನು ಪ್ರಯಾರಿಟೈಸ್ ಮಾಡ್ಕೊಳ್ಳಿ. ನೋಡಿ, ಯಾರೋ ಏನೋ ಹೇಳ್ತಾರೆ, ಅಯ್ಯೋಯ್ಯೋ ನಾನು ಡಾಕ್ಟರ್ ಹತ್ರ ಹೋಗ್ಬಿಟ್ರೆ ನಾನು ಹುಚ್ಚ ಅನ್ಕೋತಾರ ಅಂತ ಹೇಳಿದ್ರೆ, ಅವ್ರು ಹುಚ್ಚತಾನ ಅದು ಹಂಗೆ ಅನ್ಕೊಳ್ಳೋರು. ಯಾಕಂತ ಹೇಳಿದ್ರೆ, ಫಿಸಿಕಲ್ ಬಾಡಿ, ಮೆಂಟಲ್ ಬಾಡಿ ಅಂತ ಹೇಳ್ತೀವಿ. ಫಿಸಿಕಲ್ ಬಾಡಿಗೆ ನೋವಾದ ತಕ್ಷಣ ನಾವು ಅದನ್ನು ತುಂಬಾ ಸೀರಿಯಸ್ ಆಗಿ ತಗೋತೀವಿ. ಆದರೆ ಎಲ್ಲದಕ್ಕೂ ಬುನಾದಿಯಾಗಿರ್ತಕ್ಕಂಥ ಈ ಮೆಂಟಲ್ ಹೆಲ್ತ್ ಬಗ್ಗೆ ನಾವು ಯಾಕೆ ಪ್ರಯಾರಿಟೈಸ್ ಮಾಡಲ್ಲ? ಅಟ್ಲೀಸ್ಟ್ ನಿಮ್ಗೆ ಯಾರ ಹತ್ರ ಹೇಳ್ಕೊಳ್ಳೋಕ್ಕೆ ನಂಗೆ ಆಗಲ್ಲ, ಅಥವಾ ನಾನೊಂದು ಆಪ್ತ ಸಮಾಲೋಚಕರ ಹತ್ರನೂ ಹೋಗಿ ಡಿಸ್ಕಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ, ಒಂದು ಕ್ವಿಕ್ ಸೊಲ್ಯೂಷನ್ ಕೊಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಬರೀರಿ. ನಿಮಗೆ ಏನನ್ನು ಅನ್ನಿಸ್ತಾ ಇದೆಯೋ ಎಲ್ಲವನ್ನು ಬರೆದು ಒಂದು ಕ್ಯಾಂಡಲ್ ತೊಗೊಂಡು ಆ ಕ್ಯಾಂಡಲ್ ಸುಟ್ಟುಬಿಡಿ. ಅದನ್ನು ಫ್ಲಶ್ ಮಾಡಿಬಿಡಿ, ಅದರ ಆಶಸ್ಸನ್ನು. ಆವಾಗ ಏನನ್ಸುತ್ತೆ, ನಿಮ್ಮ ಎಲ್ಲ ಎಮೋಷನ್ಸು ಫ್ಲಶ್ ಔಟ್ ಆದಂಗೆ ಅನಿಸುತ್ತೆ. ಸೊ ಇದು ಮೋಸ್ಟ್ ಪವರ್ಫುಲ್ ಟೆಕ್ನಿಕ್. ನಾನು ಕೂಡ, ಯಾಕಂತ ಹೇಳಿದ್ರೆ, ನಾನು ನಿಮ್ಗೇನಾರು ಹೇಳಬೇಕಾದ್ರೆ ನಾನು ಅದನ್ನು ಮಾಡಿರ್ತೀನಿ ಅಥವಾ ಹಲವಾರು ಜನಗಳಿಗೆ ಹೇಳಿರ್ತೀನಿ. ಇದು ಒಂದು ಮೋಸ್ಟ್ ಪವರ್ಫುಲ್ ಟೆಕ್ನಿಕ್. ಅಥವಾ ನೀವು ಯಾರಿಗಾರು ಕ್ಷಮಿಸಬೇಕು ಅಂತಿದ್ರು, ಯಾರೋ ನಿಮ್ಗೇನೋ ಮಾಡಬಾರ್ದು ಅನ್ಯಾಯ ಮಾಡಿದ್ರು ಕೂಡ, ಅವರು ಮಾಡಿರ್ತಕ್ಕಂಥ ಎಲ್ಲವನ್ನು ಬರೆದು ಒಂದು ಸುಟ್ಟುಬಿಟ್ಟು ಅದನ್ನು ಫ್ಲಶ್ ಮಾಡಿಬಿಡಿ. ನಿಮಗೆ ಅದು ಎಲ್ಲವೂ ಆ
ಫ್ಲಶ್ ಸೌಂಡಲ್ಲೇ ನಿಮ್ಗೆ ಅನ್ಸುತ್ತೆ ಎಲ್ಲ ಹೋಯ್ತಪ್ಪ ಅಂತ. ತುಂಬ ಒಂಥರ ಏನೋ ಒಂಥರ ಲಿಬ್ರೇಷನ್ ಫೀಲ್ ಆಗುತ್ತೆ. ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಇದು ಹೇಗೆ ನಿಮಗೆ ಪರಿಣಾಮ ಬೀರ್ತು ಅಂತ. ಸೊ ಹಾಗಾಗಿ ಇಂತಹ ಒಂದು ಸಣ್ಣ ಸಣ್ಣ ಟೆಕ್ನಿಕ್ಗಳನ್ನು ನಾವು ಇನ್ಕಲ್ಕೇಟ್ ಮಾಡ್ತಾ ಹೋದರೆ ನಮ್ಮ ಜೀವನದಲ್ಲಿ ಒಂದು ಮೇಜರ್ ಚೇಂಜಸನ್ನು ನಾವು ನೋಡ್ತಾ ಹೋಗ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.